ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜಕಾರಣ ಅಂದರೆ ಹಾಗೇನೆ. ರಾಜಕಾರಣಕ್ಕೆ ಹಲವು ರೀತಿಯ ವ್ಯಾಖ್ಯೆಗಳಿವೆ. ರಾಜಕಾರಣದಲ್ಲಿ ಸ್ನೇಹ ಅನ್ನುವುದಕ್ಕೆ ಬೆಲೆ ಇಲ್ಲ ಅನ್ನುವ ಮಾತಿದೆ. ಅದು ಒಂದು ರೀತಿಯ ಬಹಳ ಡಿಫ್ರೆಂಟ್ ಆದ ವ್ಯಾಪಾರ ಕಣ್ರಿ. ಅಲ್ಲಿ ಮನುಷ್ಯ ಸಂಬಂಧಗಳಿಗೆ ಬೆಲೆ ಇರಲ್ಲ. ವ್ಯಾಪಾರದಲ್ಲಿ ಯಾರು ಗೆಲ್ತಾರೋ ಅವನೇನೆ, ಅವನ ಬಗ್ಗೆ ಮಾತು. ಸೊ ಇದನ್ನು ನಾನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ಸಲುವಾಗಿ. ಗಾಲಿ ಜನಾರ್ದನ್ ರೆಡ್ಡಿ ಕರ್ನಾಟಕದ ರಾಜಕಾರಣದಲ್ಲಿ, ಹಾಗೆಯೇ BJP ರಾಜಕಾರಣದಲ್ಲಿ ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ತೆರೆಯಲ್ಲಿದ್ದು, ಕೆಲವೊಮ್ಮೆ ಹೊರಗಡೆ ಇದ್ದು ಆಳ್ವಿಕೆ ನಡೆಸಿದವರು ಜನಾರ್ದನ್ ರೆಡ್ಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗನಾಗಿದ್ದು ತಮ್ಮ ವ್ಯವಹಾರದ ಮೂಲಕ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ಗಡಿಯಲ್ಲಿ ಗಣಿಗಾರಿಕೆ ನಡೆಸುವ ಮೂಲಕ ಅಪಾರ ಸಂಪತ್ತನ್ನು ಸಂಗ್ರಹಿಸಿದ ಜನಾರ್ದನ್ ರೆಡ್ಡಿ BJP ರಾಜಕಾರಣಕ್ಕೂ ಒಂದು ರೀತಿ ಸಂಪತ್ತಾಗಿದ್ದು. ನಿಮಗೆ ನೆನಪಿರ್ಬೋದು ಒಂದು ಚಿತ್ರ, ಅದು BJPಯ ನಾಯಕಿ ಯಾರು ಗೊತ್ತಲ್ಲ? ಯೋಚನೆ ಮಾಡಿ ಒಂದು ನಿಮಿಷ. ಅವರ ಕಾಲು ಬುಡದಲ್ಲಿ ಇಬ್ಬರು ಕುಳಿತಿರುವಂತಹದ್ದು. ಒಂದೆಡೆ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ಶ್ರೀರಾಮುಲು. ಇವರಿಬ್ಬರು ಕೂಡ ಜೀವದ ಗೆಳೆಯರು. ಅವರ ರಾಜಕಾರಣ ಕೂಡ ಹಾಗೇ ನಡೆದು ಬಂದದ್ದು. ರಾಜಕಾರಣ ಮತ್ತು ವೈಯಕ್ತಿಕ ಸಂಬಂಧಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋದವರು. ಅವರ ಮಹಾನ್ ತಾಯಿ ಸುಷ್ಮಾ ಸ್ವರಾಜ್ ಸದಾ ಹಲವು ವರ್ಷಗಳ ಕಾಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಈ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬರ್ತಾ ಇದ್ರು. ಅಮ್ಮ 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 ಅಂತಿದ್ರು, ಮಕ್ಕಳೇ 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 ಅಂತಿದ್ರು. ನಮ್ಮದು ಅಮ್ಮ ಮತ್ತು ಮಕ್ಕಳ ಸಂಬಂಧ ಅಂತ ಹೇಳ್ತಾ ಇದ್ರು. ಸೊ ಇಂತಹ ಚಟುವಟಿಕೆಯ ಮೂಲಕ ಬಳ್ಳಾರಿಯ ಬಿಸಿಲು ನಾಡಿನಲ್ಲಿ BJP ತನ್ನ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಕಾರಣರಾದವರು ಜನಾರ್ದನ್ ರೆಡ್ಡಿ. ಒಂದು ಕಾಲದಲ್ಲಿ ಬಳ್ಳಾರಿ ಅನ್ನುವುದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಅಲ್ಲಿ ಕಾಂಗ್ರೆಸ್ನ ಸಿಂಬಲ್ ಮೂಲಕ ಯಾರು ನಿಂತರೂ ಕೂಡ ಆರಿಸಿ ಬರಬಲ್ಲರು ಅನ್ನುವ ಸ್ಥಿತಿ ಇತ್ತು. ಅದನ್ನು BJPಯತ್ತ ತಿರುಗಿಸಿದವರು ಇದೇ ಜನಾರ್ದನ್ ರೆಡ್ಡಿ. ತಮಗೆ ನೆನಪಿರ್ಬೋದು ಭಾಳಷ್ಟು ಜನರಿಗೆ, ಯಾಕಂದರೆ ರಾಜಕಾರಣದ ನೆನಪಿಗೂ ಕೂಡ ಅಂಥ ಬೆಲೆ ಇರಲ್ಲ. ನೆನಪು ಇದ್ದರೆ ಅದು ರಾಜಕಾರಣ ಅಲ್ಲ. ರಾಜಕಾರಣ ಅನ್ನೋದು ವಾಸ್ತವ ನೆಲೆಯಲ್ಲಿ ವರ್ತಮಾನದಲ್ಲಿ ನಡೆಸುವ ಆಟ. ಈ ಆಟಕ್ಕೆ ಯಾವ ನಿಯಮಗಳೂ ಇಲ್ಲ. ನೀವು ಸಾಧಾರಣವಾಗಿ ಕ್ರಿಕೆಟ್ ಅಂದ್ಕೊಳ್ಳಿ, ಅದಕ್ಕೊಂದು ನಿಯಮ ಇದೆ. ಫುಟ್ಬಾಲ್ ಅಂದ್ಕೊಳ್ಳಿ, ಅದಕ್ಕೊಂದು ನಿಯಮ ಇದೆ. ಹಾಕಿ ಅಂದ್ಕೊಳ್ಳಿ, ಕಬಡ್ಡಿ ಅಂತ ಯಾವುದೇ ಆಟ, ಆ ನಿಯಮವನ್ನು ನೀವು ಮೀರಿ ಆಟ ಆಡೋಕ್ಕಾಗಲ್ಲ. ಆದರೆ ರಾಜಕಾರಣ ಆಗಲ್ಲ. ಇಂತಹ ಯಾವುದೇ ನಿಯಮವಿಲ್ಲದ ಆಟ ಅದು. ಅಲ್ಲಿ ಇವತ್ತು ಸ್ನೇಹಿತರಾದವರು ನಾಳೆ ವೈರಿಗಳಾಗ್ತಾರೆ, ನಾಳೆ ವೈರಿಗಳಾದವರು ಸ್ನೇಹಿತರಾಗ್ತಾರೆ. ಯಾಕಂದರೆ ಈ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಇವತ್ತು ಮರೆತು ಹೋಗಿದೆ. ಸೊ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 110 ಸ್ಥಾನವನ್ನು ಗೆಲ್ತಲ್ಲ. ಆಗ 3 ಸ್ಥಾನಗಳ ಕೊರತೆ ಇತ್ತು. ಆ ಸಂದರ್ಭದಲ್ಲಿ 6 ಪಕ್ಷೇತರರನ್ನು ಎಳೆಯುವ ಒಂದು ತಂತ್ರದಲ್ಲಿ ಯಶಸ್ವಿಯಾದವರು ಇದೇ ಗಾಲಿ ಜನಾರ್ದನ್ ರೆಡ್ಡಿ ಕಂಪನಿ ಅವರೇ ಮಾಡಿದ್ದು. ಅವರು ಪ್ರಬಲರಾಗ್ತಾ ಹೋದರು. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಮಾಡಿದ್ರು. ಆದರೆ ಕಾಲ ಇನ್ನೊಂದೆಡೆಗೆ ಅವರನ್ನು ಸೆಳೀತಾ ಇತ್ತು. ಜನಾರ್ದನ್ ರೆಡ್ಡಿ ಇದೇ ಯಡಿಯೂರಪ್ಪನ ವಿರುದ್ಧ ಶಾಸಕರನ್ನ ಕರೆದುಕೊಂಡು ರೆಸಾರ್ಟ್ಗಳಿಗೆ ಹೋದದ್ದು ಗೊತ್ತಿದೆ ನಮಗೆ. ಅದರಿಂದ ಕೇಂದ್ರ ನಾಯಕರುಗಳು ಇದ್ದರು ಅಂತ ಹೇಳಲಾಗ್ತಾ ಇದೆ. ಅನಂತಕುಮಾರ್ ಹೆಸರು ಕೂಡ ಬರ್ತಾ ಇತ್ತು. ಅವರು ಕೂಡ ಇಂತಹ ಒಂದು ಯತ್ನದಲ್ಲಿ ನಿರತರಾಗಿದ್ದರು, ಪರೋಕ್ಷ ಬೆಂಬಲವನ್ನು ಕೊಟ್ಟಿದ್ದರು ಅನ್ನುವ ಮಾತು ಕೂಡ ಬಹಳ ಸ್ಪಷ್ಟವಾಗಿ ಕೇಳಿಬರುತ್ತೆ. ಎನಿವೆ, ಆ ಸಂಬಂಧ ಕೆಡ್ತು, ಒಂದಾಯಿತು ಮತ್ತೊಂದಾಯಿತು, ನಡೀತಾ ಹೋಯಿತು. 2011ರಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಸಿಲುಕಿಕೊಂಡರು. ಆ ಪ್ರಕರಣ ಸಿಲುಕಿಕೊಳ್ಳೋದಕ್ಕೆ ಮೂಲ ಕಾರಣ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು. ಅವರು 106 ಪುಟಗಳ ವರದಿಯನ್ನು ಕೊಟ್ಟರು. ಹೇಗೆ
ಬಳ್ಳಾರಿಯ ಮಣ್ಣನ್ನು ವಿದೇಶಿಗಳಿಗೆ ಇನ್ನೊಂದು ಕಡೆ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗ್ತಾ ಇದೆ ಅನ್ನುವ ಮಾತನ್ನು ಕೂಡ ಅವರು ಹೇಳಿದರು. ಆ ವರದಿ ಅಷ್ಟು ವಿಸ್ತೃತವಾಗಿತ್ತು. ಸೊ ಈ ವರದಿ ಬಂದ ಮೇಲೆ BJPಯ ಒಂದು ಶಕ್ತಿ ಪತನವಾಗುವ ಹಾಗೆ ಕಾಣ್ತಾ ಬಂತು. ಅವರು ಜೈಲುವಾಸ ಮಾಡಿದರು. ಜೈಲಿನಲ್ಲಿ ಅವರು ಜೀವನವನ್ನು ಕಳೆಯುವ ಒಂದು ವಾತಾವರಣ ಸೃಷ್ಟಿಯಾಯಿತು. ಜನಾರ್ದನ್ ರೆಡ್ಡಿ ಅವರು ಬದಲಾಗ್ತಾ ಇತ್ತು ಪರಿಸ್ಥಿತಿ. ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಕೊಳಿತಾ ಇದ್ದರು. ಅವ್ರ ಬಗ್ಗೆ ಸಂತಾಪ ವ್ಯಕ್ತಪಡಿಸಬೇಕಾಗಿಲ್ಲ. ನಮ್ಮಲ್ಲಿ ಹೇಳ್ತಾರೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ. ಯಾರು ತಪ್ಪು ಮಾಡಿದ್ರು ಸಿಲ್ಕೊಳ್ಬೇಕು. ಆದರೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾವು ಡಿಫೆಂಡ್ ಮಾಡೋಕ್ಕಾಗಲ್ಲ. ಆದರೆ ಜನಾರ್ದನ್ ರೆಡ್ಡಿ ಅವ್ರನ್ನ BJP ಹೇಗೆ ಬಳಸ್ಕೊಡ್ತು ಬೇಕಾದಾಗ, ನಂತರ ಅವ್ರನ್ನ ತೆಗೆದು ಹೇಗೆ ಮೂಲೆಗೆ ಹಾಕಿತು ಅನ್ನೋದು ವಾಸ್ತವಿಕ ರಾಜಕಾರಣದ ಕೆಲವು ಮುಖಗಳನ್ನು ಬಹಿರಂಗಪಡಿಸುತ್ತೆ. ಅದಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇರೋದು. 2018ರ ಸಮಯ ಅದು. ರೆಡ್ಡಿ ಅವರು ಜೈಲಿನಿಂದ ಹೊರಗಡೆ ಬಂದಂಥ ಸಮಯ. ಆ ಸಮಯದಲ್ಲಿ ಅವರನ್ನು ಕರೆಸಿದವರು ಕೇಂದ್ರ ಸಚಿವ ಅಮಿತ್ ಶಾ ಅವರು. ಅಮಿತ್ ಶಾ ಮತ್ತು ಜನಾರ್ದನ್ ರೆಡ್ಡಿ ಅವರ ಭೇಟಿಗಾಗಿ ಬೇಕಾದ ವೇದಿಕೆಯನ್ನು ಸೃಷ್ಟಿಸಿಕೊಟ್ಟವರು ಶ್ರೀರಾಮುಲು. ಜನಾರ್ದನ್ ರೆಡ್ಡಿ 2 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅವರು ಈ ಅಂಶಗಳನ್ನು ಬಿಡಿಸಿಟ್ಟಿದ್ದಾರೆ. 2018ರಲ್ಲಿ ಹೊರಗೆ ಬಂದ ಮೇಲೆ BJP ತನಗೆ ಕೊಡಬೇಕಾದ ಗೌರವವನ್ನು, ಸ್ಥಾನವನ್ನು ಕೊಡುತ್ತೆ ಅಂತ ನಂಬಿಕೊಂಡಿದ್ದರು ಜನಾರ್ದನ್ ರೆಡ್ಡಿ. ಯಾಕೆಂದರೆ ಕರ್ನಾಟಕದಲ್ಲಿ BJP ಈ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಇದೆ, ಅದರಿಂದ ಪಕ್ಷದ ನಮ್ಮನ್ನು ಕೈ ಬಿಡಲ್ಲ ಅಂತ. ಅವತ್ತೊಂದು ಹೇಳಿಕೆ ಬಂತು ನೋಡಿ, ಗೌರವಾನ್ವಿತ ಅಮಿತ್ ಶಾ ಅವರಿಂದ. BJPಗೂ ಜನಾರ್ದನ್ ರೆಡ್ಡಿ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂದ್ಬಿಟ್ರು ಅಮಿತ್ ಶಾ. ಅಂದರೆ ಕೈ ತೊಳ್ಕೊಬಿಟ್ರು. ಜನಾರ್ದನ್ ರೆಡ್ಡಿ ಅವನ್ನ ತೆಗೆದು ಮೂಲೆಗೆ ಹಾಕಾಗೋಯ್ತು ಅಂತ. ಜನಾರ್ದನ್ ರೆಡ್ಡಿ ಅವರು ತುಂಬ ಶಾಕ್ ಆಯಿತು. ನಾನು ಈ ಪಕ್ಷಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೇನೆ, ಆದರೆ ನನಗೆ ಈ ಸ್ಥಿತಿ ಬಂತಲ್ಲ ಅಂತ. ಆ ಸಂದರ್ಭದಲ್ಲಿ ದೆಹಲಿಗೆ ತೆರಳಿದವರು ಶ್ರೀರಾಮುಲು ಅವರು ಅಲ್ಲಿ ಏನು ಮಾಡಿದ್ರು, ಹೋಗ್ಬಿಟ್ಟು ಅಮಿತ್ ಶಾ ಅವರನ್ನ ಹಾಗೂ ಪಕ್ಷದ ಇನ್ನೂ ಕೆಲವು ನಾಯಕರುಗಳನ್ನು ಭೇಟಿ ಮಾಡಿದರು. ಭೇಟಿ ಮಾಡಿ ಅಮಿತ್ ಶಾ ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿದ್ರು. ದೆಹಲಿಯಲ್ಲಿದ್ದ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮಾಡಿದ್ರು, ದೂರವಾಣಿ ಕರೆ ಮಾಡಿದ್ರು, ನೀವು ತಕ್ಷಣ ಹೊರಗೆ ಬಂದುಬಿಡಿ, ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿದೆ ದೆಹಲಿಗೆ ಅಂತ. ಜನಾರ್ದನ್ ರೆಡ್ಡಿ ದೆಹಲಿಗೆ ತೆರಳಿದ್ರು. ಶ್ರೀರಾಮುಲು ಅವರನ್ನು ಅಮಿತ್ ಶಾ ಅವರ ಮನೆಗೆ ಕರೆದುಕೊಂಡು ಹೋದಂತೆ. ಹೋದ ತಕ್ಷಣ ಅಮಿತ್ ಶಾ ಹೇಳಿದ್ದು ಅದು, ದಟ್ ಇಸ್ ವಾಟ್ ಜನಾರ್ದನ್ ರೆಡ್ಡಿ ರಿವೀಲ್ಡ್. ಅವರು ಹೇಳಿದ್ದಷ್ಟೇ. ಅವರು ಹೇಳಿದ್ರಂತೆ ಅಮಿತ್ ಶಾ ಅವರು, ನನ್ನ ಹೇಳಿಕೆಯಿಂದ ನಿಮಗೆ ಬೇಸರ ಆಗಿರ್ಬೋದು ಅಲ್ವಾ ಅಂತ. ಎಸ್, ನಿಜವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬೇಸರ ಆಗಿತ್ತು. ಅವರು ಎಸ್ ಅನ್ನಲಿಲ್ಲ, ನೋ ಅನ್ನಲಿಲ್ಲ. ನೀವು ಬೇಸರಿಸಿಕೊಳ್ಬೇಡಿ, ಈ ತಕ್ಷಣ ನಿಮ್ಮನ್ನು ಪಕ್ಷಕ್ಕೆ ತೆಗೆದುಕೊಂಡ್ರೆ ಈಗ ನನಗೆ ಕಷ್ಟ ಆಗುತ್ತೆ. 2 ದಿನದ ಹಿಂದೆ ನಿಮಗೆ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಏನೋ ಆ ಮೂಮೆಂಟಲ್ಲಿ ಉತ್ತರ ಕೊಡಬೇಕಾಗಿತ್ತು, ಹೇಳ್ಬಿಟ್ಟೆ. ಸೊ ಆದ್ದರಿಂದ ಬೇಸರಿಸ್ಕೊಳ್ಬೇಡಿ, ನೀವು ಒಂದು ಕೆಲಸ ಮಾಡಿ, ನೇರವಾಗಿ ಕರ್ನಾಟಕಕ್ಕೆ ಹೋಗಿ ರಾಮುಲು ಮತ್ತು ನಿಮ್ಮ ಸಂಬಂಧ ನನಗೆ ಬಹಳ ಚೆನ್ನಾಗಿ ಗೊತ್ತು. ರಾಮುಲು ಅವರು ಏನು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ, ಮೊಳಕಾಲ್ಮೂರು, ಅಲ್ಲೂ ಕೆಲಸ ಮಾಡಿ ಅವರ ಗೆಲುವಿಗಾಗಿ. ಅವರು ಗೆದ್ದ ಮೇಲೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ನಾವು ನಿಮಗೆ ಸರಿಯಾದ ಪುನರ್ವಸತಿ ಕಲ್ಪಿಸ್ತೀವಿ ಅಂದ್ರಂತೆ ಅಮಿತ್ ಶಾ. ಸೊ ಜನಾರ್ದನ್ ರೆಡ್ಡಿ ಅಲ್ಲಿಂದ ಎದ್ದರು, ರಿಟರ್ನ್ ಬಂದರು. ಮೊಳಕಾಲ್ಮೂರು ಚುನಾವಣೆಯಲ್ಲಿ ಶ್ರೀರಾಮುಲು ಗೆಲ್ಲಿಸೋದಕ್ಕೆ ಯತ್ನ ಮಾಡ್ತಾಯಿದ್ರು. ಆದರೆ BJPಯ ಒಳಗಡೆ ಭಾಳಷ್ಟು ನಾಯಕರು ಅವರ ಜೊತೆ ಗುರುತಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಯಾಕೆಂದರೆ ಆಗಲೇ ರೆಡ್ಡಿಯವರ ಇಮೇಜ್ ನಾಶ ಆಗಿ ಹೋಗಿತ್ತು. ಕರ್ನಾಟಕದ ಮಣ್ಣನ್ನು, ಕಲ್ಲನ್ನು, ಇನ್ನೊಂದನ್ನು ವಿದೇಶಕ್ಕೆ ಮಾರಾಟ ಮಾಡಿ ಅಕ್ರಮವಾಗಿ ಅವರು ಸಂಪತ್ತನ್ನು ಸಂಗ್ರಹಿಸಿದ್ದಾರೆ ಅನ್ನುವ ಮಾತು ಬರ್ತಾ ಇತ್ತು. ಅದರ ಜೊತೆ ಕರ್ನಾಟಕ ಮತ್ತು ಆಂಧ್ರದ ಗಡಿ ಏನಿದೆ ಅದು ಕೂಡ ಸಂತೋಷ್ ಹೆಗ್ಡೆ ವರದಿಯಲ್ಲಿ ಬರುತ್ತೆ. ಆ ಗಡಿ ಕೂಡ ಬದಲಾಯಿಸಿದ ಆರೋಪ ಇತ್ತು. ಸೊ ಇದೆಲ್ಲ ಆದಮೇಲೆ ಸನ್ಮಾನ್ಯ ಗ್ರೇಟ್ ಜನಾರ್ದನ್ ರೆಡ್ಡಿ ಅವರು ಕಾಯ್ದೆ ಬೇರೆ ದಾರಿ ಇರಲಿಲ್ಲ, ಕಾಯ್ತಾ ಬಂದರು. ಆದರೆ BJP ಅವರಿಗೆ ಯಾವುದೇ ಪುನರ್ವಸತಿಯನ್ನು
ಕಲ್ಪಿಸಲೇ ಇಲ್ಲ. ಪಕ್ಷ ಅವರಿಂದ ದೂರದಿಂದ ಇತ್ತು. ಅಮಿತ್ ಶಾ ಹೇಳಿದಂತೆ ಅವರಿಗೂ BJPಗೂ ಸಂಬಂಧ ಇಲ್ಲ ಅನ್ನುವ ಮಾತು ಸಾಬೀತಾಗ್ತಾ ಇತ್ತು. ಇಂತಹ ಸನ್ನಿವೇಶದಲ್ಲಿ ಅವರ ಸ್ನೇಹಿತರೆಲ್ಲ ದೂರ ಆಗ್ತಾ ಬಂದು, ರಾಜಕಾರಣ ಹಾಗೇನೆ, ರಾಜಕಾರಣ ಮಾತ್ರ ಅಲ್ಲ ಬದುಕಿನಲ್ಲೂ ಹಾಗೇನೆ, ಮುಳುಗಿದಾಗ ತಲೆಗೊಂದು ಕಲ್ಲು ಅಂತಾರೆ, ಎತ್ತಿ ಹಾಕ್ತಿರ್ತಾರೆ. ಜನ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ನೆನಪು, ನಾನು ಹೇಳಿದಾಗ ನೆನಪಿಟ್ಟಿರಲ್ಲ ಯಾರು, ಇವ್ರು ನನಗೆ ಹೆಲ್ಪ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಜಗತ್ತಿನಲ್ಲಿ ಯಾರೂ ಕೂಡ ನೆನಪಿಟ್ಕೊಳ್ಳ. ಸೊ ಆ ನೆನಪಿರಲಿಲ್ಲ. BJP ನೆನಪನ್ನು ಇಟ್ಕೊಂಡಿರಲಿಲ್ಲ, BJPಯ ನಾಯಕರುಗಳು ನೆನಪು ಇಟ್ಕೊಂಡಿರಲಿಲ್ಲ. ಯಡಿಯೂರಪ್ಪ ಸ್ವಲ್ಪ ಮಟ್ಟಿಗೆ ಟ್ರೈ ಮಾಡಿದ್ರು, ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಕೂಡ ಕೇಂದ್ರ ನಾಯಕರನ್ನ ಭೇಟಿ ಮಾಡಿ ಜನಾರ್ದನ್ ರೆಡ್ಡಿಯನ್ನು ವಾಪಸ್ ತಗೋಬೇಕು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ BJP ವರಿಷ್ಠರು ಅದಕ್ಕೆ ಸೊಪ್ಪು ಹಾಕಲೇ ಇಲ್ಲ. ಈಗ ಅನಿವಾರ್ಯವಾಗಿ ಅವರು ಗಂಗಾವತಿಯಲ್ಲಿ ಮನೆ ಮಾಡಿದ್ದಾರೆ. ಪ್ರಾಯಶಃ ಗಂಗಾವತಿಯಿಂದಲೇ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಮೊನ್ನೆ ಅವರು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಏನು ಅಂದರೆ, ತಾವು ಹೊಸ ಪಕ್ಷವನ್ನು ಕಟ್ತಾ ಇದ್ದೀವಿ ಅಂತ. ಅವರು ಯಾವಾಗ ಈ ಅನೌನ್ಸ್ಮೆಂಟ್ ಮಾಡಿದ್ರು, ಅವರು ಸುತ್ತಮುತ್ತಲು ಇದ್ದವರೆಲ್ಲ ಕೂಡ ನಮಗೀಗ ಜನಾರ್ದನ್ ರೆಡ್ಡಿ ಅವರ ಜೊತೆ ಸಂಬಂಧ ಇಲ್ಲಪ್ಪ, ನಮಗೆ ಪಕ್ಷವೇ ಮುಖ್ಯ, BJP ಮುಖ್ಯ, BJP ತತ್ವಾದರ್ಶ ಮುಖ್ಯ, BJP ನಮ್ಮನ್ನು ಬೆಳೆಸಿದೆ, ನಮ್ಮನ್ನು ಸಚಿವರನ್ನಾಗಿ ಮಾಡಿದೆ ಅಂಥೇಳಿ ಮಾತನಾಡೋದು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಒಂದು ಅವರ ಸಹೋದರಿಯಾಗಿರುವ ಕರುಣಾಕರ್ ರೆಡ್ಡಿ, ಇನ್ನೊಂದು ಆತ್ಮ ಸ್ನೇಹಿತ, ಆತ್ಮ ಸಂಗಾತಿ, ಒಂದು ದೇಹ ಎರಡು ದೇಹ ಒಂದು ಆತ್ಮ ಅಂತ ಹೇಳ್ತಾ ಇದ್ದ ಶ್ರೀರಾಮುಲು ಕೂಡ ಈ ಡೈಲಾಗ್ ಹೊಡೆದ್ರು. ಈವನ್ ಸೋಮಶೇಖರ್ ರೆಡ್ಡಿ ಅವರು ಕೂಡ ನಾವು ಪಕ್ಷದಲ್ಲಿದ್ದೀವಿ ಇರ್ತೀವಿ ಅಂದರು. ಬಹುತೇಕ ಜನಗಳು ಯಾರು ರೆಡ್ಡಿ ಅವರ ಸುತ್ತಮುತ್ತಲ ಇದ್ದರು ಅವರೆಲ್ಲ ಅವರಿಂದ ದೂರ ಆದರು. ಈಗ ಅವರು ಪಕ್ಷವನ್ನು ಮಾಡ್ತಿದ್ದಾರೆ. ಕೆಲವರು ಅವ್ರ ಪಕ್ಷಕ್ಕೆ ಬರೋದು ಕೂಡುದು ಬರಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಸೊ ಇದರ ಪರಿಣಾಮ ಏನಾಗುತ್ತೆ? ದಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅವರು ಯಾರ ಮತವನ್ನು ಕಸಿತಾರೆ ಜನಾರ್ದನ್ ರೆಡ್ಡಿಯವರು, ದಟ್ ಇಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಬಹುಮಟ್ಟಿಗೆ ಅವರು BJP ಮತವನ್ನೇ ಕಸಿಯುತ್ತಾರೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಆದರೆ ಅವರಿಗೆ ಈ ಹಿಂದೆ ಒಂದು ಏನು ಪಾರ್ಟಿ ಮಾಡಿದರು ಶ್ರೀರಾಮುಲು ಜೊತೆಗೆ, ಆವಾಗ ಅವರಿಗೆ ಶ್ರೀರಾಮುಲು ಅವರ ಒಂದು ಶಕ್ತಿ ಇತ್ತು. ನಾಯಕ ಸಮುದಾಯದವರು, ಶ್ರೀರಾಮುಲುಗೆ ನಾಯಕ ಸಮುದಾಯದ ಬೆಂಬಲ ಇದೆ. ಆ ಕಾರಣಕ್ಕಾಗಿ ಅವರು ಪ್ರತಿಶತ 2% ಮತವನ್ನು ಅವರ BSR ಕಾಂಗ್ರೆಸ್ ಗಳಿಸಿತ್ತು. ಸೊ ಅದರ ಜೊತೆಗೆ 4 ಸ್ಥಾನಗಳಲ್ಲಿ, ಅದು ಸಣ್ಣ ವಿಚಾರ ಅಲ್ಲ, 4 ಸ್ಥಾನ ಗೆಲ್ಲೋದು ಸಣ್ಣ ವಿಚಾರ ಅಲ್ಲ ಕರ್ನಾಟಕದಲ್ಲಿ ಗೆದ್ದಿದ್ದು. ಆದರೆ ಈಗ ಶ್ರೀರಾಮುಲು ಅವರ ಜೊತೆಗೆ ಇಲ್ಲದಿರುವುದರಿಂದ ಅವರಿಗೆ ಪ್ರಬಲವಾದ ಯಾವುದೇ ಜಾತಿಯ ಬೆಂಬಲ ಇದ್ದಂತೆ ಕಾಣ್ತಾ ಇಲ್ಲ. ಆದರೆ ಕೇವಲ ಜಾತಿಯ ಬೆಂಬಲ ಇದ್ದರೆ ಮಾತ್ರ ಒಂದು ರಾಜಕೀಯ ಪರಿಣಾಮ ಬೀರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರ ಹತ್ರ ಇವತ್ತೂ ಕೂಡ ಹಣ ಇದೆ, ಸಂಪತ್ತಿದೆ. ಅವರು ಯಾವುದೋ ಕ್ಷೇತ್ರದಲ್ಲಿ 5,000 to 10,000 ಮತಗಳನ್ನು ತೆಗೆದುಕೊಳ್ಳೋದಕ್ಕೆ ಶಕ್ತರಾದರೂ ಕೂಡ ಅದು ಒಟ್ಟಾರೆ ಆ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಕೇವಲ ಪರಿಣಾಮ ಅಲ್ಲ, ಚುನಾವಣಾ ಫಲಿತಾಂಶವನ್ನೇ ಬದಲಿಸಬಹುದು. ಸೊ ಅದರಿಂದ ಬಳ್ಳಾರಿ ಜಿಲ್ಲೆ ಹಾಗೂ ಸುತ್ತಮುತ್ತಲ ಕೆಲವು ಜಿಲ್ಲೆಗಳಲ್ಲಿ ಇವರ ಪಕ್ಷ ಏನಿದೆ ಆ ಪಕ್ಷ ಒಂದು ಸ್ಪೈಲರ್ ಆಗಿ ಕೆಲಸ ಮಾಡ್ಬೋದು. ಯಾರು ಜಯಿಸಬೇಕಾಗದ್ದೋ ಅವರನ್ನು ಸೋಲಿಸ್ಬೋದು, ಯಾರು ಸೋಲುವ ಸಾಧ್ಯತೆ ಇದೆಯೋ ಅವ್ರನ್ನ ಜಯಿಸ್ಬಿಡ್ಬೋದು. ಒಟ್ಟಾರೆ ಫಲಿತಾಂಶವನ್ನು ಮತ್ತೊಂದೆಡೆಗೆ ತೆಗೆದುಕೊಂಡು ಹೋಗುವ ಶಕ್ತಿ ಈಗಲೂ ಜನಾರ್ದನ್ ರೆಡ್ಡಿ ಅವರಿಗಿದೆ. ಅವ್ರಿಗೆ ಅದೇ ಅನ್ನಿಸಿರಬೇಕು. ಅವರಲ್ಲಿ ಈಗ ಒಳಗಡೆ BJP ಬಗ್ಗೆ ಸಿಟ್ಟಿದೆ, ಮೇಲೆ ತೋರಿಸೋದಕ್ಕಾಗಲ್ಲ. ಅವರು ಆ ಸಿಟ್ಟಿಗಾಗಿ ಅವರು ಹಣ ವ್ಯಯಿಸಬಲ್ಲರು. ಮನುಷ್ಯರಲ್ಲಿ ದ್ವೇಷ ಅನ್ನೋದು ಹಾಗೆ ಕಂಡ್ರೆ, ದ್ವೇಷ ಬಂದುಬಿಟ್ರೆ ಆಗ ಅವರ ವರ್ತನೆ ಬದಲಾಗೋಗುತ್ತೆ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ನನ್ನದು 1 ಕಣ್ಣು ಹೋದರೂ ಓಕೆ, ಇನ್ನೊಬ್ರದ್ದು 2 ಕಣ್ಣು ಹೋಗಲಿ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಇದು ಅನುಭವದಿಂದ ಬಂದ ಮಾತು ಸಿ. ಹಾಗೆಯೇ ಅವ್ರು ಈಗ ನನ್ನ 1 ಕಣ್ಣು ಹೋದರೂ ಓಕೆ, BJP 2 ಕಣ್ಣು ತೆಗಿತೀನಿ ಅನ್ನುವ ಸ್ಥಿತಿಗೆ ಅವರು ತಲುಪಿದ್ದಾರೆ ಜನಾರ್ದನ್ ರೆಡ್ಡಿ ಅನ್ಸುತ್ತೆ. ಅವ್ರಿಗೆ ಬೇರೆ ದಾರಿ ಇಲ್ಲ. ಅದರ ಜೊತೆಗೆ ಆಂಧ್ರ ಮುಖ್ಯಮಂತ್ರಿ ಜಗನ್ ಜೊತೆ ಕೂಡ ಜನಾರ್ದನ್ ರೆಡ್ಡಿ ಒಳ್ಳೆಯ ಸಂಬಂಧ ಇದೆ. ಸೊ ಅವರು ಈ ಪಕ್ಷವನ್ನು ಘೋಷಣೆ ಮಾಡುವುದಕ್ಕಿಂತ ಮೊದಲು ಜಗನ್ ಜೊತೆ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಜಗನ್ ಜೊತೆ ಅವರು ಚರ್ಚೆ ಮಾಡಿದರೆ ಜಗನ್ ಅವರ ಹಣ ಕೂಡ ಕರ್ನಾಟಕದಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮ್ಗೆ ಗೊತ್ತಿದೆ, ತೆಲಂಗಾಣದ ಮುಖ್ಯಮಂತ್ರಿಯವರ ಹಣ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಹರಿತಾ ಇದೆ ಗೊತ್ತು. JDS ಮತ್ತು ಅವರ ಸ್ನೇಹ ಗೊತ್ತಿದೆ. ಈ ಇಲೆಕ್ಷನ್ನಲ್ಲಿ ಕೂಡ ತೆಲಂಗಾಣ ಮುಖ್ಯಮಂತ್ರಿಗಳು ಚಂದ್ರಶೇಖರ್ ರಾವ್ ಅವರು
ಅವರು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ನೆರವನ್ನು JDS ಕೊಡ್ತಾರೆ. ಅದೇ ರೀತಿ ಆಂಧ್ರ ಮುಖ್ಯಮಂತ್ರಿಗಳು ಹೋಗಿ ಜನಾರ್ದನ್ ರೆಡ್ಡಿ ಜೊತೆಗೆ ನಿಲ್ಲಬಹುದು. ಒಟ್ಟಾರೆ ಇದು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ಅಂತ ಅನಿಸುತ್ತೆ. ಜನಾರ್ದನ್ ರೆಡ್ಡಿ ಪತನಗೊಂಡಿದ್ದಾರೆ, ಅನುಮಾನ ಬೇಕಾಗಿಲ್ಲ. ತಾವು ಕಟ್ಟಿದ ಪಕ್ಷ ಏನಿದೆ ಆ ಪಕ್ಷದಿಂದ ಹೊರಬಂದು ಹೊಸ ಪಕ್ಷವನ್ನು ಕಟ್ತಿದ್ದಾರೆ. ಈಗ ಅವರು BJPಯ ಪತನಕ್ಕೆ ಕಾರಣ ಆಗ್ತಾರೆ. BJPಯನ್ನು ಮುಳುಗಿಸಬೇಕು ಅನ್ನುವ ಅವರು ಇದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭರಾತ್ರಿ.